ನಮ್ಮ ತಂದೆಯವ್ರನ್ನ ಎಲ್ಲ ಹುಡಿಯಕ್ಕೆ ಹಾಕ್ಕೊಂಡು ಎಲ್ಲ ಜೋಪಾನ ಮಾಡಿ ಜತನ ಮಾಡಿ ಲಗ್ನ ಮಾಡಿ ಎಲ್ಲ ಇದು ಮಾಡಿ ಕೈಲಿ ಹಿಡಿದವ್ರು. ನನ್ನ ಹೊಟ್ಟೆಲಿ ಅವ್ರು ದೊಡ್ಡವರು. ಎಷ್ಟು ಮಂದಿ ಒಟ್ಟು ಮಕ್ಕಳು? 5 ಜನ. 5 ಜನ. ಗಂಡು ಮಕ್ಕಳು ಎಷ್ಟೇನು ಮಕ್ಕಳು? ಇಬ್ಬರು ಹೆಣ್ಮಕ್ಳಿಂದ ಅವಳಿ ಜೋಳಿ ಇಬ್ಬರು ಗಂಡು ಮಕ್ಕಳಾದರು. ಅವಳಿ ಜೋಳಿಯಿಂದ ಗಂಡು ಮಕ್ಕಳು ಅಂದರೆ ಒಬ್ಬ ದೇವ್ರು ಹೋಗ್ತೆ ಯಾವಾಗ. ಆಮೇಲೆ ಇನ್ನೊಬ್ಬತ್ತ ಲಾಸ್ಟ್ನೇ ಇನ್ನೊಬ್ಬತ್ತ ಹನುಮಂತ. ಇದು ಪಾಲು ಹಾಕಿ ಮಾರ್ಕೊಳ್ಳೋದು ಆತನ ಜೀವನ ರೀ. ನಂದು ಏನೈತಿ ಎಮ್ಮೆ ಕಾಯ್ಕೊಂಬರೋದು, ಹಾಲು ಮಾರೋದು, ಕಾಯಿಗಡ್ಡಿ ಹಾಕ್ಸ್ಕೊಂಬರೋದು, ನನ್ನ ವ್ಯಾಪಾರ ನಾನು ಮಾಡೋದು. ಅವರು ತಮ್ಮನೇ ಹೆಂಡ್ರು ಹೊಲ್ಗಳಿಗೆ ಹೋಗೋದು, ಮನ್ಯಾಗ ಮಕ್ಳಿಗೆ ಜಳಕ ಮಾಡಿಸಿ ಶಾಲೆ ಕಳ್ಸೋದು, ಹೊಲ್ಗಳಿಗೆ ಕಳ್ಸೋದು, ಆ ಥರ ಜೀವನ ರೀ ಅವ್ರದ್ದು. ಹಂಗಾಗಿ ಅಷ್ಟೇ ತಗೊಂಡಿರ್ತೀವಿ ರೀ. ಅಮ್ಮ ಒಬ್ಬಕ್ಕೆ ಮನ್ಯಾಗ ರೀ. ಆಯಮ್ಮ ಕೆಲಸ ಆಯಮ್ಮಗ ರೀ. ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ 21 ಜನ ಇದೀವಿ ರೀ ಸರ್. 21 ಜನ ಇದೆ. ನಮ್ಮ ಅಕ್ಕನವರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲ ಸೇರಿ 21 ಜನ. ಎಲ್ಲ ಮಕ್ಕಳು ತಮ್ಮ ಮಕ್ಕಳು ಎಲ್ಲ ಸೇರಿ 21 ಜನ. ನೀವೇನು ಕೆಲಸ ವ್ಯವಸಾಯ ಮಾಡ್ತೀವಿ. ಕೆಲವ್ರು ಅಬ್ಜೆಕ್ಷನ್ ಮಾಡ್ಯಾರ, ಆದರೂ ಮನೆಗಳವ್ರು ಯಾರು ಮಾಡಿಲ್ಲ. ಗೌರವ ಕೊಟ್ಟಾರ, ಊರಾಗೆಲ್ಲ ಗೌರವ ಕೊಡ್ತಾರ. ನನ್ನ ಪ್ರಕಾರ ಅಂದರೆ ಅರ್ಧ ಹೆಣ್ಣು ಅರ್ಧ ಗಂಡು, ಸಾಕ್ಷಾತ್ ಅರ್ಧನಾರೀಶ್ವರ ಅಂತ ಗೌರವ ಕೊಡ್ತೀವಿ ನಾವು. ಇವ್ರು ಕೂಡ ಹಂಗೆ ನೋಡ್ಕೊತಾರೆ. ಊರಾಗಲಿ ಎಲ್ಲೇನು ಹೋದ್ರು ಕೂಡ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನಾಳೆಗೆ ರೀ, ಇವತ್ತಿಂದ ಇವತ್ತಿಗೆ, ನಾಳೆಗೆ, ನಾಳೆದು ನಾಡ್ದು ಆಸೆ ಇಟ್ಕೊಂಬಂಗಲ್ರಿ ಜೀವನದಲ್ಲಿ. ಇವತ್ತಿಂದ ನಂಬುದು, ನಾಳೆ ಪರಮಾತ್ಮ ಇದ್ದ ನಂಬೋದು ಕೈ ಮುಗಿಯೋದು ಅಷ್ಟೇ. ಈಗ ಮುಂದ್ಲದ ಆಲೋಚನೆ ಇಟ್ಕೊಂಡೇನು ಮಾಡ್ಬೇಕಂದ್ರೆ ಆಗಲ್ರಿ, ಯಾರಿಗೆ ಆಗಲ್ರಿ. ಮುಂದ್ಲ ಆಲೋಚನೆ ಮಾಡೋಕೆ ಆಗೋದಲ್ರಿ ಯಾರಿಗೆ. ಇವತ್ತು ದುಡ್ದದ್ದ ನಂಬುದ್ರಿ. ಇವತ್ತು ಆಗಲಾಗಲ ಅಡವಿ ತಿರುಗಿ ಬಂದೀವಲ್ರಿ. ಇವತ್ತಿಂದ ನಂದು ಇದೇ ದೊಡ್ಡದು. ನಾಳೆ ನಿತ್ಯ ಅಂದ್ರೆ ಭಾಳ ಖರ್ಚಾಗತ್ತೆ ಸರ್. ಯಾವ್ಯಾವ ಕಾಯಿಗಡ್ಡೆ ತರಲಿ ಒಂದು 250 300 ರೂಪಾಯಿ ಕಾಯಿಗಡ್ಡೆ ಐತಿ ಸರ್. ಖರ್ಚು, ಎಣ್ಣೆ ಖರ್ಚು ಎಲ್ಲ ಪ್ರತಿಯೊಂದು ದಿನ ಒಂದು ರೇಷನ್ ಖರ್ಚು ಹಾಕ್ಬೇಕಂದ್ರೆ ಒಂದು 600-700 ರೂಪಾಯಿ ಖರ್ಚು ಐತಿ ಸರ್. ಈಗ ಹಬ್ಬ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಸಂಗಾಯಿ ಗೋವಿಂದಪ್ಪ. ಅಡ್ರೆಸ್ ಪೂರ್ತಿ ಹೇಳ್ರಿ. ಸಂಗಾಯಿ ಗೋವಿಂದಪ್ಪ. ಗೋವಿಂದಪ್ಪ. ನಿಮ್ಮೂರು? ರಾಮಸಾಗರ. ಹುಟ್ಟೂರು ಇರೋ ಊರಲ್ಲಿ? ಹುಟ್ಟೂರು ಫಸ್ಟು ಇದು ಹೊಸಪೇಟೆ ಹತ್ರ ಅಂಚನಗುಡಿ. ಇಲ್ಲಿ ಬಂದು ನಮ್ಮ ಯಜಮಾನ್ರು ಬಂದು ಭಾಳ ದಿವಸ. ಎಷ್ಟು ವರ್ಷ ಆಯಿತು? ಒಂದು 50 ವರ್ಷ ಮೇಲೆ ಜಾಸ್ತಿ ಆಯ್ತು ರೀ. ಒಂದು ತಲೆ ಹೋಯ್ತು. ಬರೋಕ್ಕೆ ಏನು ಕಾರಣ? ಇಲ್ಲಿ ಬರೋಕೆ ನಮ್ಮ ಅಜ್ಜಿದು ಇದು ಭೂಮಿ ಪಾಮಿ ಎಲ್ಲ ಇತ್ತು. ನಮ್ಮ ತಂದೆಯವ್ರನ್ನ ಎಲ್ಲ ಹುಡಿಯಕ್ಕೆ ಹಾಕ್ಕೊಂಡು ಎಲ್ಲ ಜೋಪಾನ ಮಾಡಿ ಜತನ ಮಾಡಿ ಲಗ್ನ ಮಾಡಿ ಎಲ್ಲ ಇದು ಮಾಡಿ ಕೈಲಿ ಹಿಡಿದವ್ರು. ಇಲ್ಲೆಲ್ಲ ನೀವೆಷ್ಟು ಮಂದಿ ಅಣ್ಣ ತಮ್ಮ ನಾವು 4. ಇಲ್ಲೇ ಇದ್ದಾರೆ, ನಮ್ಮೂರಾಗ ಅದಾರ ಅಣ್ಣ ತಮ್ಮ. ಬೇರೆ ಬೇರೆ ಆಗಿವಿ. ಬೇರೆ ಬೇರೆ. ಇವ್ರ ಅಮ್ಮಕ್ಕವರು ಅವರು ಎಷ್ಟು ದೊಡ್ಡವರು? ಅವರೇ ಯಾರು? ಮೇಡಮ್ ದೊಡ್ಡವರು. ನನ್ನ ಹೊಟ್ಟೆಲಿ ಅವ್ರು ದೊಡ್ಡವರು. ಎಷ್ಟು ಮಂದಿ ಒಟ್ಟು ಮಕ್ಕಳು? 5 ಜನ. 5 ಜನ. ಗಂಡು ಮಕ್ಕಳು ಎಷ್ಟೇನು ಮಕ್ಕಳು? ಇಬ್ಬರು ಹೆಣ್ಮಕ್ಳಿಂದ ಅವಳಿ ಜೋಳಿ ಇಬ್ಬರು ಗಂಡು ಮಕ್ಕಳಾದರು. ಅವಳಿ ಜೋಳಿಯಿಂದ ಗಂಡು ಮಕ್ಕಳಾದರೆ ಒಬ್ಬ ದೇವ್ರು ಹೋಗ್ತೆ ಯಾವಾಗ. ಆಮೇಲೆ ಇನ್ನೊಬ್ಬತ್ತ ಲಾಸ್ಟ್ನೇ ಇನ್ನೊಬ್ಬತ್ತ ಹನುಮಂತ. ಅವರಿಂದ ಅವಳಿ ಜೋಳಿಯಿಂದ ಇಬ್ಬರಿಗೆ ಲಗ್ನ ಆಯ್ತು. ಮೊಮ್ಮಕ್ಕಳು ಎಷ್ಟು ಮಂದಿ ಇದ್ದಾರೆ? ಮೊಮ್ಮಕ್ಕಳು ಇದ್ದಾರೆ. ಮೊಮ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಟೋಟಲ್ 10 ಜನ. 10 ಮೊಮ್ಮಕ್ಕಳು. ಹೆಣ್ಮಕ್ಳು ಹೊಟ್ಟೆಯಲ್ಲಿ ಗಂಡು ಮಕ್ಳು ಹೊಟ್ಟೆಯಲ್ಲಿ. ಗಂಡು ಮಕ್ಳು ಹೊಟ್ಟೆಯಲ್ಲಿ 6 ಜನ, ಹೆಣ್ಮಕ್ಳು ಹೊಟ್ಟೆಯಲ್ಲಿ 4 ಜನ ಮೊಮ್ಮಕ್ಕಳು. ನಿಮ್ಮ ಪತ್ನಿಯವ್ರ ಹೆಸರು? ನಿಮ್ಮ ಹೆಂಡತಿಯವ್ರ ಹೆಸರು? ನಮ್ಮ ದುರ್ಗಮ್ಮ. ವಯಸ್ಸು ಎಷ್ಟು ಹೇಳ್ತಾರೆ ನಿಮಗೆ? ನಾನು 65 ಮೇಲೆ ಅದು. 60 ಮೇಲೆ ಅದು. 65 66. ಇದು ಗಟ್ಟಿ ರೀ. ಶುಗರ್ ಭಾಳ ಏನೇನಿಲ್ಲ, ದೇವ್ರ ಪರಮ ಆರಾಮ. ಕಷ್ಟಪಟ್ಟ ನಾವು ಕೆಲಸ ಮಾಡ್ತೀವಲ್ರಿ. ಎತ್ತು ಬಂಡ್ಯಾಗ ದುಡ್ದಷ್ಟು ಎಲ್ಲ ನೀರು ತಕ್ಕಂತ ಇಳಿಸ್ಬಿಡ್ತೀವಿ ಎಲ್ಲ. ದೇವರೆಲ್ಲ ತೆಗೆದು ಬಿಡ್ತೀವಿ. ಕುಂತು ನಾವೆಲ್ಲ ಊಟ ಮಾಡಿ ಹಂಗೆ ಇದು ಮಾಡಿದಪ್ಪ ಅಂದ್ರೆ ಅದು ಮನುಷ್ಯನ ಜಗ್ಗಿ ಹಿಡ್ಕೊಂಬಿಡ್ದತ್ತ. ಓಡಾಡಿ ಕೆಲಸ ಮಾಡಿ ನೀರು ಎಲ್ಲ ಮೈ ಮೇಗಳು ನೀರು ತೆಗೆದುಬಿಟ್ರೆ ಮನುಷ್ಯ ಆರಾಮದಿ ಅಮ್ಮ ಮತ್ತೆ. ಮೊದಲದ್ದು ಅದೇ ಸರ್. ಕೆಲವು ದಿವಸ ಮೂಲೆ ಕಿರಾಣಿ ಮಾಲ್ ಏರ್ತಿದ್ದೆವು ಕಂಪ್ನಿಲಿ ಅಂತ. ಇವಾಗ ಸ್ವಲ್ಪ ದಿವಸ ದಾಣ ಅಂತ ಬಿಡಿಸಿದ್ದಾರೆ. ಈ ಗದ್ದೆ ಕೆಲಸಗಳು ಇಲ್ಲಿ ಮನೆ ನಮ್ಮ ಮಗನೆಯಲ್ಲಿ ಮನೆ ಬಂದವ. ಮನೆ ಏರ್ತು ನೀವು ಮನೆ ಹಾಕ್ಕೊಂಬರ್ತೀನಿ ಊರಾಕ. ಅವೆಲ್ಲ
ಮಾಡ್ಕೊಂಡು ಗದ್ದೆ ನೆಲ್ಲ ಪಲ್ಲ ಹಚ್ಚಾರಲ್ಲ, ಈಗ ಅವೆಲ್ಲ ಸುತ್ತ ಗದ್ದೆಗಳೆಲ್ಲ ನೋಡ್ಕೊಂಡು ಒಂದರೆ ಮೇವು ಕೊಯ್ಕೊಂಡು ಮನೆ ಕರುಗಳು ಐವ ಕರುಗಳು ಜಾಸ್ತಿ ಅದಾವಲ್ಲ ಅವೆಲ್ಲ ತಿಂತಾವಲ್ಲ ಒಂದರೆ ಮೇವು ಕೊಯ್ತೀನಿ. ಇವೆಲ್ಲ ಗಾಡಿ ಮೇಲೆ ಇಟ್ಕೊಂಡು ಮಾಡ್ತಾರೆ. ಮೇಡಮ್ ಅವ್ರ ಒಂದು ಕುಟುಂಬ ಅಂದಮೇಲೆ ಒಂದು ಮಾತು ಬರ್ತಾ ಒಂದು ಮಾತು ಹೋಗುತ್ತಾರೆ. ಹೌದ್ರಿ, ಅದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀವಿ? ನಿಭಾಯಿಸ್ಕೋಬೇಕ್ರಿ. ಮತ್ತೆ ಇವಾಗ ಮನೆಗೆ ಒಂದೇ ಒಂಟಿ ಇದೀವಿ ಅಂದ್ರೆ ಏನು ಬಂದ್ರೆ ನುಂಗ್ಕೊಂಡು ಹೋಗ್ಬೇಕ್ರಿ. ಇವಾಗ ಅವ್ರು ಅಂತಾರಂತೆ ನಾವು ಅನ್ಬಾರ್ದು, ನಾವು ಅಂತಾರಂತ ಅವ್ರು ಒಳ್ಳೆ ಮಾತಾಡಬಾರ್ದು. ಹಂಗಾದ್ರೆ ನಿಭಾಯಿಸ್ಕೊಂಡು ಹೋಗೋದ್ರಿ. ಇಲ್ಕರು ಮತ್ತೆ ಅವರು ಅನ್ನೋದು ನಾವು ಅನ್ನೋದಂದ್ರೆ ಯಾವಾಗ ಹೊಡಕಾಗದ್ರಿ ಬಾಡಿಗಳು. ಯಾಕಂದ್ರೆ ಭಾಳ ಮಂದಿ ಇರ್ತಾರೆ ಒಗ್ಗಟ್ಟು ಹೊಡ್ಯೋದಕ್ಕೆ, ಭಾಳ ಮಂದಿ ಕಾಯಕ್ಕೆ ತಗೊಂಡಿರ್ತಾರೆ. ಹೌದು, ಅಂಥವ್ರಿದ್ರಿಗೆ ಯಾವ ರೀತಿ ಜೀವನ ಮಾಡ್ಬೇಕು? ಮತ್ತೆ ಅದಕ್ಕೆಂಡು ನಾವು ಸುಮ್ಮನೆ ಏನು ಅನ್ನೋದಂಗ ಆಡ್ದಂಗ ಹೊಂಡಿಕೆಂದು ಹೋಗ್ಬೇಕಲ್ಲ, ಜೀವನ ಚೆನ್ನಾಗಿ ನಡಿಬೇಕಲ್ಲ ಅಂತೇಳಿ ಅನ್ಕೊಂಡು ಹೋದ್ರೆ ಬಾಳಿವ್ರಿ. ಇವಾಗ ಅವ್ರು ಅನ್ನೋದು ನಾವು ಅನ್ನೋದಂದ್ರೆ ಬಾಳಿ ಮ್ಯಾಗಲ್ಲ. ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ನಾವು ನಮ್ಮ ಕೈ ನಾವು ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ನೋಡ್ಕೊಂತಾರೆ. ಇವಾಗ ನಾವಾಗೆ ಅವ್ರನ್ನ ಬಂದ್ರೆ ನಾವು ನೋಡ್ಕೊಂಡ್ರೆ ನಮ್ಮನ್ನ ಅವ್ರು ನೋಡ್ಕೊಂತಾರೆ. ಇವಾಗ ನಾವು ಅವ್ರಿಗೆ ಹರ್ಕು ಚುರುಕು ಮಾಡಿದ್ರೆ ನಮ್ಮನ್ನ ಹರ್ಕು ಚುರುಕುನ ಮಾಡ್ತಾರೆ. ಅವರು ನಮಗೆ ಆಟ ಆಡಿಸ್ತಾರೆ. ಆಮ್ಯಾಕ ಇವಾಗ ನಾವು ಕಲಿಸುವಾಗ ನಾವು ಕಲಿಯಂಗೆ ಹೆಂಗೆ ಆಗೋದು ಹಂಗೆ ಹೋಗ್ಬೇಕ್ರಿ. ಇವಾಗ ಅವ್ರು ಹೇಳ್ದಂಗೆ ನಾವು ಕೇಳೋದು, ನಾವು ಹೇಳ್ದಂಗೆ ಅವ್ರು ಕೇಳೋದು, ಅದಕ್ಕೆ ಬಾಳಿ ನಡೆಯೋದ್ರಿ. ಸುಮ್ಮನೆ ನೀನು ಹತ್ತಗೆ ಹೋಗೋದು ನಾನು ಎತ್ತ ಬರೋದು ಅಂದ್ರೆ ಬಾಳಿ ಆಗಲ್ರಿ. ನಮ್ನ ಏನೋ ಅಡುಗೆ ಮಾಡಲಿ ಏನೋ ಮನ್ಯಾಗ ಮಾಡಿದ್ರೂ ನಾನು ಕೇಳೇ ಮುಂದೆ ಹೋಗೋದ್ರಿ. ಅವ್ರೊಟ್ಟಿಗೆ ಅವ್ರಂತ ಹೋಗಿ ಇವತ್ತಿಗೆ ಮಾಡಿಲ್ರಿ. ಬಂದು 13 ವರ್ಷ 14 ವರ್ಷ ಮದುವೆ ಆದ್ರೂ ಅವ್ರೊಟ್ಟಿಗೆ ಅವರು ಸ್ವತಂತ್ರ ಏನು ಮಾಡಿಲ್ರಿ. ಒಟ್ಟು ನಾನು ಕೇಳಿ ಯಾವಾಗ ಏನು ಅಡುಗೆ ಮಾಡ್ಬೇಕು ಏನಿಲ್ಲ ಅಂತ ಕೇಳೇನೆ ಮುಂದುವರಿಯೋದ್ರಿ. ನಾವು ಹೇಳಿದ್ರನ ಅವ್ರು ಮಾಡೋದು, ಇಲ್ಕರು ಮಾಡಂಗಿಲ್ರಿ. ಅಲ್ಲಿವರೆಗೂ ಸುಮ್ಮನೆ ಇರೋದು. ಈಗ ದೊಡ್ಡ ಫ್ಯಾಮಿಲಿ ಅಂದ್ಮೇಲೆ ಜವಾಬ್ದಾರಿಗಳು ಭಾಳಷ್ಟು ಇರ್ತಾರೆ. ಹೌದು ರೀ. ಯಾರ್ಯಾರು ಯಾವ್ಯಾವ ಥರ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತೀರ? ನಾನು ಮನೆಗಳ ರೇಷನ್ನು ಅನ್ರಿ ಯಾವ್ದನ್ನ ಒಳ್ಳೇದು ಕೆಟ್ಟದೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ರೀ. ಇವರು ತೋಟದ್ದು ಗದ್ದೆಗಳದು ಹೊಲಗಳದು ಎಲ್ಲ ನಿಭಾಯಿಸ್ಕೊಂಡು ಹೋಗೋದು ತಮ್ಮನಾರ್ರಿ. ಒಂದು ಸ್ವಲ್ಪ ಕುರಿ ಸಾಕಾಣಿಕೆ ಮಾಡ್ಕೊಳೋದು, ಕುರಿ ವ್ಯಾಪಾರ ಮಾಡೋದು, ಒಂದು ಸ್ವಲ್ಪ ಕೊಯ್ದು ಪಾಲಾಕಿ ಮಾರ್ಕೊಳೋದು ಆತನ ಜೀವನ ರೀ. ನಂದು ಏನೈತಿ ಎಮ್ಮೆ ಕಾಯ್ಕೊಂಬರೋದು, ಹಾಲು ಮಾರೋದು, ಕಾಯಿಗಡ್ಡಿ ಹಾಕ್ಸ್ಕೊಂಬರೋದು, ನನ್ನ ವ್ಯಾಪಾರ ನಾನು ಮಾಡೋದು. ಅವರು ತಮ್ಮನೇನ್ರು ಹೊಲ್ಗಳಿಗೆ ಹೋಗೋದು, ಮನ್ಯಾಗ ಮಕ್ಳಿಗೆ ಜಳಕ ಮಾಡಿಸಿ ಶಾಲೆ ಕಳ್ಸೋದು, ಹೊಲ್ಗಳಿಗೆ ಕಳ್ಸೋದು, ಆ ಥರ ಜೀವನ ರೀ ಅವ್ರದ್ದು. ಹಂಗಾಗಿ ಅಷ್ಟ ತಗೊಂಡಿರ್ತೀವಿ ರೀ. ಅಮ್ಮ ಒಬ್ಬಕ್ಕೆ ಮನ್ಯಾಗ ರೀ. ಆಯಮ್ಮ ಕೆಲಸ ಆಯಮ್ಮಗ ರೀ. ನಮ್ಮಪ್ಪನ ಕೆಲಸ ನಾವು ಅಪ್ಪಗ. ಚೆನ್ನಾಗಿ ಮಾಡ್ತೀವಿ ರೀ. ಎಲ್ಲರ ಕೆಲಸ ಒಳ್ಳೆ ಭಾರಿ ಐತ್ರಿ, ಚೆನ್ನಾಗೈತೆ ಜೀವನ. ಒಕ್ಕಟ್ಟ ಇದೀವಿ ರೀ. ನಮಗೆ ಆ ಕಡೆಗೆ ಒಂದು ಮುಸುಣಿ ಈ ಕಡೆ ಒಂದು ಮುಸುಣಿ ಮಾಡೋಕ್ಕಾಗಲ್ರಿ. ಎಲ್ಲರೂ ಚೆನ್ನಾಗಿರ್ಬೇಕಲ್ಲಿ ಇರೋವರಿಗೆ ಅಂತ ಹೇಳಿ ಮಾಡೋದ್ರಿ. ಈಗ ಸಣ್ಣ ಪುಟ್ಟ ಮನಸ್ತಾಪ ಬರ್ತಾವ್ರಿ. ಬರ್ತಾವ್ರಿ. ಸಣ್ಣ ಪುಟ್ಟ ಬಂದೇ ಬರ್ತಾವ್ರಿ. ಆದ್ರೂ ಹೊಟ್ಟೆಗೆ ಇಟ್ಕೋಬೇಕ್ರಿ. ನಾವು ಇಟ್ಕೋಬೇಕ್ರಿ. ಅದನ್ನ ಇಟ್ಕೊಂಡಂಗ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ರೆ ನಡೆಯಂಗಿಲ್ರಿ. ಹೋಗಿ ಅನ್ಬೇಕಾಕತಿ ಯಾರಿಗಾಗಲಿ. ಹೆಚ್ಚಿಗೆ ಕಡಿಮೆ ಮಾತಾಡ ಮತ್ತೆ ಹೋಗ್ರಿ ಅನ್ಬೇಕಾಕತಿ. ಮತ್ತೆ ಸಣ್ಣ ಪಣ್ಣು ಎಲ್ಲ ಹೊಟ್ಟೆಗೆ ಇಟ್ಕೊಂಡು ಹೋದ್ರೆ ಜೀವನ ಇದು. ಮತ್ತೆ ಇಲ್ಲಪ್ಪ ನನಗೆ ಆಗಲ್ಲ ಅಂದ್ರೆ ಕೈ ಬಿಡ್ಬೋದು ಹಂಗ. ಈಗ ಎಲ್ಲರೂ ಮದ್ವೆ ಯಾವ ತರ ನಿಭಾಯಿಸಿದ್ರೆ ಅಂತ ಮದ್ವೆ ಖರ್ಚಾಯ್ತು. ಅಲ್ಲ ನಿಭಾಯಿಸ್ಕೊಂಡ್ಬಿಟ್ಟಿವ್ರಿ. ಎಲ್ಲ ನಿಭಾಯಿಸ್ಕೊಂಡು ಎಲ್ಲೆದೆಲ್ಲ ಕಟ್ಟದಿದ್ರೆ ಕಟ್ಟಿದ್ವಿ ಮಾಡಿದ್ವಿ ರೀ. ಆತ್ರಿ ಎಲ್ಲ ಚೆನ್ನಾಗಿ ನಡೆದೈತ್ರಿ. ಮದುವೆದು ಎಲ್ಲದು ಮಕ್ಕಳದು ಎಲ್ಲ ಅದು. ಇವಾಗ ಏನು ಮುಂದೆ ನಾವು ಯಾವ್ದಾನ ಅನುಗ್ರಹ ಅನ್ಕೊಂಡ್ವಿ ಅದು ಮಾಡ್ಬೇಕ್ರಿ ನಾವು. ಇನ್ನೇನಿಲ್ರಿ ಅಷ್ಟೇ. ನಾವೇನು ಇವತ್ತಿಂದ ಉಂಡದ ನಮ್ದು ನಾಳೆ ಏನು ಮಾಡ್ತೇವೋ ದೇವ್ರ ಹತ್ ನಂಬೋದು ಕೈ ಬಿಟ್ಬಿಡೋದ್ರಿ. ನಾಳೆ ಮಾಡ್ಬೇಕು ನಾಡ್ದು ಮಾಡ್ಬೇಕು ಅಂಬೋದು ಆಸೆ ಇಲ್ರಿ. ಸುಮ್ಮನೆ ದುಡಿಯೋದು ದುಡಿಬೇಕು ಅಷ್ಟೇ. ಇವತ್ತು ತಿನ್ನು ಉಣ್ಣು ಮಲಗು ನಾಳೆ ನಾಳೆಗೆ. ಇವತ್ತಿಂದ ಇವತ್ತಿಗೆ, ನಾಳೆ ನಾಳೆಗೆ. ನಾಳೆದು ನಾಡ್ದು ಆಸೆ ಇಟ್ಕೊಂಬಂಗಲ್ರಿ ಜೀವನದಲ್ಲಿ. ಇವತ್ತಿಂದ ನಂಬುದು, ನಾಳೆ ಪರಮಾತ್ಮ ಇದ್ದ ನಂಬೋದು ಕೈ ಮುಗಿಯೋದು ಅಷ್ಟೇ. ಇವಾಗ ಮುಂದ್ಲದ ಆಲೋಚನೆ ಇಟ್ಕೊಂಡೇನು ಮಾಡ್ಬೇಕಂದ್ರೆ ಆಗಲ್ರಿ. ಯಾರಿಗೆ ಆಗಲ್ರಿ. ಮುಂದ್ಲ ಆಲೋಚನೆ ಮಾಡೋಕೆ ಆಗೋದಿಲ್ರಿ ಯಾರಿಗೆ. ಇವತ್ತು ದುಡ್ದದ್ದ ನಂಬುದ್ರಿ. ಇವತ್ತು ಆಗಲಾಗಲ ಅಡವಿ ತಿರುಗಿ ಬಂದಿವಿ ಅಲ್ರಿ. ಇವತ್ತಿಂದ ನಂದು ಇದೇ ದೊಡ್ಡದು. ನಾಳೆ ಪರಮಾತ್ಮ ಆಸೆ ಅದು. ಸಮಯ ಸಂದರ್ಭ ಹೆಂಗ್ ಬರ್ತಾರೆ ಹಂಗೆ ಹೋಗ್ಬೇಕಂತ. ಹೌದೌದು. ಆ ಪರಮಾತ್ಮ ಹೆಂಗ್ ಆಟ ಆಡಿಸ್ತಾನ ಹಂಗೆ ಆಡ್ಕೊಂತ ಹೋಗೋದ್ರಿ. ಆತನ ಕೈಯಾಗ ನಾವು ಇದೀವಿ. ಆತ ಹೆಂಗ್ ಆಟ ಆಡಿಸ್ತಾನ ಹಂಗೆ ಆಡ್ಕೊಂತ ಹೋಗೋದ್ರಿ. ಯಾವ ದೇವ್ರು ಇಷ್ಟ ರೀ ನಿಮಗೆ? ನಮಗೇನ್ರಿ, ನನಗೇನಿಲ್ರಿ, ಪರಮಾತ್ಮನೇ ಇಚ್ಛೆ ಜಾಸ್ತಿ. ಹೌದು, ಪರಮಾತ್ಮನೇ ಇಚ್ಛೆ ಜಾಸ್ತಿ. ಇವೆಲ್ಲ ಸಣ್ಣ ಪುಟ್ಟ ದೇವ್ರುಗಳು ಅಂದ್ರೆ ಸುಮ್ಮನೆ ಕೈ ಮುಗಿತೀವಿ ರೀ. ಇಲ್ಲನೆಲ್ಲ ಪರಮಾತ್ಮ ಮೇಲೆ ಜಾಸ್ತಿ ಆಸೆ ನನಗೆ. ಪರಮಾತ್ಮ ಮೇಲೆ ಶಿವನ ನೆನ್ಸೋದೇ ಜಾಸ್ತಿ. ನೀನು ಆಡಿಸ್ದಂಗೆ ನಾವು ಆಡ್ತೀವಪ್ಪ ಅಂತ ಅಂಬೋದು ಮುಂದೆ ಹೋಗೋದ್ರಿ. ಎಲ್ಲಿ ಹೋದ್ರೂ ನಾವು ಆತನೇ ನೆನ್ಸೋದು. ಅಡವಿಯಾಗ ಹೋಗಿರ್ತೀವಿ, ಒಳಗೆ ಹೋಗಿರ್ತೀವಿ, ಏನೋ ಕಂಡ್ರಿಗೂ ಆತನ ನೆನ್ಸೇ ನಾವು ಮುಂದಕ್ಕೆ ಹೋಗೋದು. ಯಾಕಂದ್ರೆ ಇವು ಸಣ್ಣ ಪುಟ್ಟ ದೇವ್ರಂತ ತಮ್ಮ ನೆನಪಿ ಬರಲ್ರಿ. ಪರಮಾತ್ಮನೇ ನಿಂದಪ್ಪ ಅಂತಾನೆ ಯಾರೋ ಮಾಡಿದ್ರನ್ನ ಆತನ ಹೆಸರಿಟ್ಟೇ ಮಾಡೋದು ಕೆಲಸಗಳು. ಇವಾಗ ಎಲ್ಲ ದೇವ್ರುಗಳು ನೆನಬೇಕಂದ್ರೆ ಆಮೇಲೆ ತಡ ಮಾಡಿ ನೆನ್ಕೊಂತೀವಿ ರೀ. ಅಲ್ಲಿ ಎಲ್ಲ ದೇವರು ಒಂದೇ, ಆದ್ರೆ ನಿಮ್ಗೆ ಜಾಸ್ತಿ ಒಲವಿರೋದು ಶಿವನ ಮೇಲೆ. ಶಿವನ ಮೇಲೆ ಜಾಸ್ತಿ ರೀ. ಶಿವನ ಮೇಲೆ ಜಾಸ್ತಿ ರೀ ನನಗೆ. ಶಿವನ ಮ್ಯಾಗ ಆಸೆ ಜಾಸ್ತಿ.
ಸರಿಸುಮಾರು ಎಷ್ಟು ಸದಸ್ಯರಿದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ 21 ಜನ ಇದೀವಿ ಸರ್. 21 ಜನ ಇದ್ದಾರೆ. ನಮ್ಮ ಅಕ್ಕನವರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿ ಎಲ್ಲ ಅಮ್ಮ ಎಲ್ಲ ಸೇರಿ 21 ಜನ. ಎಲ್ಲ ಮಕ್ಕಳು ಅಂತ ಮಕ್ಕಳು ಎಲ್ಲ ಸೇರಿ 21 ಜನ. ಸರ್. ನೀವೇನು ಕೆಲಸ ಮಾಡ್ತೀರಿ? ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡ್ತೀರಿ. ಸರ್ 11 ಎಕರೆ ಗದ್ದೆ ಮಾಡಿ ಸರ್. ನೀವೆಷ್ಟನೇವರು ಅಂತ? ನಾನು ಲಾಸ್ಟ್ ನಂಗೆ ಸರ್. ನೀವು ಕೊನೆಯವರು? ಕೊನೆಯವರು ಸರ್. ಮುದ್ದಿನ ತಮ್ಮ? ಸರ್. ಎಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಅವ್ರಲಿಂದ ಒಂದು ತುತ್ತ ಅನ್ನಂತ ನಾವು ಬಯಸ್ತೀವಿ ಸರ್. ಭಾಳ 2000 ಇಸ್ವಿ ನಮ್ಗೆ ಭಾಳ ಪಡ್ತಾನಿತ್ತು ಸರ್. ಅವಾಗ್ಲಿಸಿಂದ 2005ರಾಗ ನಾವು ಸ್ಕೂಲ್ ಓದ್ತಿದ್ವಿ ಸರ್ ಬಿಡಿಸಿ. ಅವಾಗ್ಲಿಸಿಂದ ಅವರು ಎಲ್ಲ ಯಜಮಾನಿಕಿತ್ತ ಅಂತ 2005ರಿಂದ ಮಾಡ್ಕೊಂತ ಬಂದಿತ್ತು ಸರ್. ಅವ್ರ ವಿದ್ಯಾಭ್ಯಾಸ ತಮ್ಮನ್ನೆಲ್ಲ ಬಿಟ್ಟು ಸರ್. ಅವ್ರು 2004ರಾಗ ಅವ್ರ ವಿದ್ಯಾಭ್ಯಾಸ ಬಿಟ್ರು ಸರ್. ನಾನು 2005ರಲ್ಲಿ ನಮ್ಮನ್ನ ಬಿಡಿಸಿದ್ರು ಸರ್. ಅವಾಗ್ಲಿಸಿಂದ ನಮ್ಮನ್ನ ಪ್ರಾರಂಭ ಐತೆ ವ್ಯವಸಾಯ ಮಾಡೋಕ್ಕೆ ಇಟ್ಟು ಸರ್. ಅವಾಗ ಭಾರಿ ಬಡ್ತಾನೆ ಸರ್. ಅಪ್ಪ ಅವಾಗ ಮೊದಲಿಂದ ದುಡ್ದು ಎಲ್ಲರನ್ನ ಸಾಕಿ ಎಲ್ಲ ಇದು ಮಾಡಿದ್ವಿ ಸರ್. ಸರ್, ಒಗ್ಗಟ್ಟಾಗಿರೋಕ್ಕೆ ಏನು ಕಾರಣ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಎಲ್ಲರೂ ಫ್ಯಾಮಿಲಿಯಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನ ನೀವು ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀರಂತ? ಆ ಥರದಾಗ ಏನಿಲ್ಲ ಸರ್. ಎಲ್ಲ ಥರಾಗೆ ಒಂದು ಸಮವಾಗಿ ನೋಡ್ಕೊಂಡು ಹೋಗ್ತದಲ್ಲ ಸರ್ ಮನೆಯಲ್ಲಿ. ಏನು ಕುಟುಂಬಕ್ಕೆ ಒಂದು ಏನು ತೊಂದರೆ ಇಲ್ದಂಗೆ ಆ ಥರ ಎಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತದಲ್ಲ ಸರ್. ಮನೆಯಲ್ಲಿ ಏನು ಆ ಥರ ಏನಿಲ್ಲ ಸರ್. ಮತ್ತು ಇದು ದಿನನಿತ್ಯದ ಖರ್ಚು ಎಷ್ಟು ಇರುತ್ತಂತ? ಯಾಕಂದ್ರೆ ದೊಡ್ಡ ಫ್ಯಾಮಿಲಿ ಆಗುತ್ತೆ ನಿಮ್ಮದು. ದಿನನಿತ್ಯ ಅಂದ್ರೆ ಭಾಳ ಖರ್ಚಾಗತ್ತೆ ಸರ್. ಯಾವ್ಯಾವ ಕಾಯಿಗಡ್ಡೆ ತರಲಿ ಒಂದು 250ರಿಂದ 300 ರೂಪಾಯಿ ಕಾಯಿಗಡ್ಡೆ ಐತೆ ಸರ್. ಖರ್ಚು, ಎಣ್ಣೆ ಖರ್ಚು ಎಲ್ಲ ಪ್ರತಿಯೊಂದು ದಿನ ಒಂದು ರೇಷನ್ ಖರ್ಚು ಹಾಕ್ಬೇಕಂದ್ರೆ ಒಂದು 600ರಿಂದ 700 ರೂಪಾಯಿ ಖರ್ಚು ಐತೆ ಸರ್. ಈಗ ಹಬ್ಬ ಹರಿದಿನ ಬಂದರೆ ಯಾವ ರೀತಿ ಮಾಡ್ತಾರೆ ನೀವು? ಆಚರಣೆ ಮಾಡ್ತೀರ? ಎಲ್ಲ ಒಗ್ಗಟ್ಟಾಗಿ ಕೂಡಿ ಎಲ್ಲರೂ ಕೂಡಿ ಆಚರಣೆ ಮಾಡ್ತೀವಿ ಸರ್. ಮೇಡಮ್, ನೀವು ನಿಮ್ಗೆ ಈ ಥರ ಆದ್ಕೂಳೆ, ಈಗ ಮಂಗಳಮುಖಿಯರ ಆದ್ಕೂಳೆ ನಿಮ್ಮ ಕುಟುಂಬದವರು ನಿಮ್ಮನ್ನ ಹೊರಗೆ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಭಾಳಷ್ಟು ಕಡೆ ವಿರೋಧ ಮಾಡಿ ಈ ಥರ ಆಯ್ತಲ್ಲ ಅಂತೇಳಿ ಯಾರು ಒಪ್ಕೊಳ್ಳೋದಿಲ್ಲ ಕುಟುಂಬದವರು. ಹೌದು ಸರ್. ಅದು ನಿಮ್ಮದು ಯಾವ ಥರ ಅಂತ? ನಮಗೆ ಯಾವ ಥರ ಅಂದ್ರೆ ಏನಿಲ್ರಿ, ಎಲ್ಲ ಅವ್ರು ಒಪ್ಪಿಗೆ ನಾವು ಮನೆಗಿರೋದು. ಹೌದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ದೈವ ಸ್ವರೂಪ ಅಂತೇಳಿ ಮನೆಯವರಾಗಲಿ ಅವರು ಚಿಕ್ಕಪ್ಪನವರಾಗಲಿ ಕೆಲವ್ರು ಅಬ್ಜೆಕ್ಷನ್ ಮಾಡ್ಯಾರ. ಆದರೂ ಮನೆಯವ್ರು ಯಾರು ಮಾಡಿಲ್ಲ. ಗೌರವ ಕೊಟ್ಟಾರ, ಊರಾಗೆಲ್ಲ ಗೌರವ ಕೊಡ್ತಾರ. ನನ್ನ ಪ್ರಕಾರ ಅಂದರೆ ಅರ್ಧ ಹೆಣ್ಣು ಅರ್ಧ ಗಂಡು, ಸಾಕ್ಷಾತ್ ಅರ್ಧನಾರೀಶ್ವರ ಅಂತ ಗೌರವ ಕೊಡ್ತೀವಿ ನಾವು. ಇವ್ರು ಕೂಡ ಹಂಗೆ ನೋಡ್ಕೊತಾರೆ. ಊರಾಗಲಿ ಎಲ್ಲೇನು ಹೋದ್ರೂ ಕೂಡ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಬಂದ್ರೂ ನಮಗೆ ಅಷ್ಟೇ ಗೌರವ ಕೊಡ್ತಾರೆ. ಈಗ ರೀ ಭಾಳ ಕಡೆ ವಿರೋಧ ಮಾಡಿ ಹೊರಗಾಗ್ತಾರಲ್ಲ ಅಂತಾರೆ, ಏನು ಹೇಳ್ತಾರೆ? ನಾವು ಹೇಳೋದು ಒಂದೇ ರೀ, ಗೌರವ ಕೊಡ್ಬೇಕು. ಈಗ ಅಲ್ಲಿ ಇಲ್ಲಿ ಬಸ್ಗಳು ನಿಂದಿರಿಸಿ ಇದು ಕೊಡ್ತಾರೆ. ಅವ್ರು ಕೊಡ್ಲಿದ್ರು ಹೊತ್ತು, ಅವ್ರಿಗೆ ಕಾಸು ಕೊಡ್ಲಿದ್ರು ಹೊತ್ತು ಅವ್ರಿಗೆ ಗೌರವ ಕೊಡ್ರಿ ಅಷ್ಟೇ. ಸಾಕ್ಷಾತ್ ಅರ್ಧನಾರೀಶ್ವರ ಸ್ವರೂಪ. ಅವ್ರು ನೀವು ಕಾಸು ಕೊಡ್ಲಿದ್ರು ಗೌರವ ಕೊಡಬೇಕು. ಅದು ಪರಮಾತ್ಮಂದದು, ಯಾರೇನು ಇದು ಮಾಡೋಕ್ಕಲ್ಲ. ಅಲ್ರಿ ಮನೆಯವ್ರು ಒಪ್ಕೊಂಡ್ರೆ ಅವ್ರು ಯಾಕೆ ಭಿಕ್ಷಾಟನೆ ಮಾಡಿ ತಿಳಿತಾರೆ? ಮತ್ತು ಮನೆಯವರು ವಿರೋಧ ಮಾಡಿದ್ರೆ ಅವರು ಹೊರಗಡೆ ಹೋಗ್ತಾರೆ. ಇಲ್ಲಿ ಇವ್ರಿಗೆ ಯಾರು ವಿರೋಧ ಕೊಟ್ಟಿಲ್ಲ, ಯಾರು ಮಾಡಿಲ್ಲ. ಈಗ ಊರಾಗ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಎಲ್ಲೇನೋ ಹೋದ್ರೂ ಕೂಡ ಗೌರವ ಕೊಡ್ತಾರೆ. ಭಾಳ ಐತೆ ಈ ಊರ ಬಗ್ಗೆ. ಕೆಲವ್ರು ಇರ್ತಾರೆ, ಆದರೂ ನಾವು ಗೌರವ ಕೊಡ್ತೀವಿ, ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಇದ್ದರೆ ಕೊಡ್ಬೇಕು, ಇಲ್ಲ ಅಂದರೆ ಅಷ್ಟು ಗೌರವ ಕೊಡ್ರಿ ಸಾಕು. ಯಾಕಂದ್ರೆ ಅವರು ಒಂದು ದೈವ ಸ್ವರೂಪ ಇದ್ದಂಗೆ. ಸರ್, ನೀವೆಷ್ಟನೇವರು? ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ. ಲಕ್ಷ್ಮಣ ರೀ ನಾವು. ನೀವೆಷ್ಟನೇವರು? ನಾವು ಏರಣ್ಯ ರೀ. ನೀವೇನು ಕೆಲಸ ಮಾಡ್ತೀರ? ನಾವು ಬೇಸಾಯ ಕೆಲಸ ಮಾಡ್ತೀವಿ. ಅವ್ವ ನಾನು ಅವಳಿಗೆ ರೀ. ಜೋಗಮ್ಮವ್ವ ನಾನು ಅವಳಿಗೆ ರೀ. ಇದರ ಇಬ್ಬರಲ್ಲಿ ಯಾರು ದೊಡ್ಡವರು, ಯಾರು ಸಣ್ಣವರು? ಜೋಗಮ್ಮವ್ವ ದೊಡ್ಡಕ್ಕೆ ರೀ. ನೀವು ಸಣ್ಣವರು. ಆಯಮ್ಮಿಂದ ನಾವು. ಅವ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಅವ್ರ ಬಗ್ಗೆ ಏನ್ರಿ, ನಮಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ. ನಮ್ಮನ್ನ ಎಲ್ಲಿ ಹೋಗ್ಕೊಡ್ಸಲ್ಲ, ಬೇರೆ ಕಡೆಗೆ ಎಲ್ಲಿ ಜಾಸ್ತಿ ಯೂಸ್ ಮಾಡ್ಸೋದಲ್ಲ. ಮನ್ಯಾಗ ಅಭ್ಯಾಸ ನೋಡ್ಕೊಂಡು ಹೋಗ್ತಾವ್ರಿ. ನೀವೇನು ಕೆಲಸ ಮಾಡ್ತೀರಿ? ನಾವು ಇದು ಬೇಸಾಯ ಕೆಲಸ ಮಾಡ್ತೇವ್ರಿ. ಗದ್ದೆ ಕೆಲಸ, ತೋಟ ಕೆಲಸ, ಇದೇ ಬೇಸಾಯ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಪಾರ್ವತಿ ಸರ್. ಪಾರ್ವತಿ, ನೀವೆಷ್ಟನೇವರು? ನಾವು ಫಸ್ಟ್ನೇದವ್ರು ಸರ್. ನೀವೇ ಏರಿಯಾದಲ್ಲ? ನಾವು ಏರಿಯಾ. ನಿಮ್ಮನ್ನ ಯಾವ್ದು ಕೊಟ್ಟಿದ್ದಾರೆ? ನನ್ನ ಕಂಪ್ಲಿ ಹತ್ರ ಕೊಟ್ಟಾರ ಸರ್. ಕಂಪ್ಲಿ ಇಲ್ಲಿ ಹತ್ರ ಕಂಪ್ಲಿ? 4 ಕಿಲೋಮೀಟ್ರ್. ಈಗ ಅವರ ಬಗ್ಗೆ ಏನು ಹೇಳ್ತಾರೆ ನೀವು? ಅವ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಸರ್ ನಮ್ಮನ್ನು. ನಮ್ಮ
ಚೆನ್ನಾಗೇ ನೋಡ್ಕೊಂಡು ಹೋಗ್ತಾರೆ, ತುಂಬ ಚೆನ್ನಾಗೇ ನೋಡ್ಕೊಂಡು ಹೋಗ್ತಾರೆ. ಅಪ್ಪ ಅಮ್ಮ ಈ ಅಮ್ಮ ತಮ್ಮನ ಹೆಂಡ್ರು ಅವರೆಲ್ಲರೂ ಚೆನ್ನಾಗೇ ನೋಡ್ಕೊಳ್ತಾರೆ. ಈಗ ಮನೆ ಜವಾಬ್ದಾರಿ ಅಂದ್ರೆ ಯಾರು ಮಾಡ್ತಾರೆ? ಎಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲ ನಮ್ಮ ಜೋಗಮ್ಮನೇ ಎಲ್ಲ ಜವಾಬ್ದಾರಿ ಅವರು. ನಮ್ಮ ಜೋಗಮ್ಮನೇ ನೋಡ್ತಾರೆ. ಏನೇನು ನಿಭಾಯಿಸ್ತಾರೆ ಅವರು? ಎಲ್ಲ ಊಟಿದ್ದು ಬಟ್ಟೆದು ನಮ್ದು ಏನನ್ನ ತಗೊಳ್ಬೇಕಂದ್ರೆ ನಮಗೆ ಆರಾಮಿಲ್ಲ ಅಂದರೆ ಹಿಂದೆ ಬರೋದು ಎಲ್ಲ ಚೆನ್ನಾಗೇ ನೋಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ಅವರು. ಪ್ರತಿಯೊಂದು ವಿಚಾರಕ್ಕೆ ನಮ್ಮ ಮನೆಯವ್ರನ್ನ ನನ್ನ ಮಗನ ಎಲ್ಲ ಜವಾಬ್ದಾರಿಲಿಂದ ಅವರೇ ನಮ್ಮನ್ನು ನೋಡ್ಕೊಂಡು ಹೋಗೋದು. ಒಂದು 4 ದಿನ ಬಾ ಅಂದರೆ ಊರಿಗೇನು ಬರಲ್ಲ. ನಾನು ಇಲ್ಲೇನೆ ಜಾಸ್ತಿ ಐತಾನೆ, ತುಂಬ ಕೆಲಸ ಐತಿ, ತಮ್ಮನವರು ಜೊತೆಗೆ ಇರ್ತಾನಂತ ಬರಲ್ಲ ನಮ್ಮ ಊರಿಗೆ. ನಾವೇ ಬಂದು ಹೋಗ್ತೀವಿ. ನೀವೇ ಬಂದು. ಅವರಂತೂ ಬರಲ್ಲ, ಇಲ್ಲೇನೆ ಅವ್ರದ್ದೆಲ್ಲ. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂತ. ನಮ್ಮ ಹೆಸರು? ನಿಮ್ಮ ಹೆಸರು? ರೇಣುಕಮ್ಮರಿ. ನೀವು ಎಷ್ಟನೇ ಅವ್ರೆ? ಎರಡನೇದಾರು ನಾವು. ನೀವೇನು ಕೆಲಸ ಮಾಡ್ತೀರಾ? ನಾವು ಇದೇ ಒಕ್ಕಲ್ತನ ಮಾಡ್ತೀವಿ. ಒಕ್ಕಲ್ತನ ಮಾಡ್ತೀರಾ? ತಾಯಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಯಾರು ಇವ್ರು? ಅವ್ರ ಬಗ್ಗೆ ಏನಿಲ್ಲ, ಬೇಸನ್ ನೋಡ್ಕೊಂತಾರೆ ಎಲ್ಲ. ನಮ್ಮ ಮಕ್ಕಳನ್ನ ನಮ್ಮನ್ನ ನೋಡ್ಕೊಂತಾರೆ. ನಿಮ್ನ ಎಲ್ಲಿ ಕೊಟ್ಟಿದ್ದಾರೆ? ನಮ್ಗೆ ಇಲ್ಲೇ ಇದೆ ಊರಾಗ ಕೊಟ್ಟಿದ್ದಾರೆ. ದೂರ ಕೊಟ್ಟಾರೆ. ಹಂಗಂದ್ರೆ ಹೋಗ್ತಾ ಬರಕ್ಕೆ ಎಲ್ಲ ಇಲ್ಲೇ ಓಡಾಡ್ಕೊಂತ ಇರ್ತೇವೆ, ನೋಡ್ಕೊಂತಾಳೆ ನಮ್ಮನ್ನ. ಗೊತ್ತಾಗಲಿಲ್ಲ. ನೇತ್ರ. ನೀವು ಏನಾಗ್ಬೇಕು ಅವ್ರಿಗೆ ಮೇಡಮ್? ಅವು ಆಗ್ಬೇಕ್ರಿ ಅವ್ರು. ಅಂದ್ರೆ ನಿಮ್ಮ ಮನೆ ಸೊಸೆ ಸೊಸೆ. ತಮ್ದು ಯಾವ್ರಿ ಮೇಡಮ್? ನಮ್ದು ಅಗಳಿಕೆ ರೀ. ಏನು ಕೆಲಸ ಮಾಡ್ತಾರೆ ಮೇಡಮ್ ನೀವು? ನಾವು ಇದೇ ಗದ್ದೆ ಕೆಲಸ ಮಾಡ್ತೀವಿ.